ಅಬ್ದುಲ್ ರೌಫ್ ಯಾರು? ಕಾರ್ಯಕರ್ತರ ಮೇಲೆ ಇಷ್ಟೊಂದು ಒಲವು, ಕಾರ್ಯಕರ್ತರು ಇವರ ಮೇಲೆ ಇಷ್ಟೊಂದು ಒಲವು, ಇವರ ಹೇಳಿದರೆ ಯಾರು ಬೇಕಾದರೂ ಕುಂಚಾರಾಮ್ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾರು ಬೇಕಾದರೂ ಏನು ಕೆಲಸ ಮಾಡಲು ಹೇಳಿದರೂ ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಪಕ್ಷಕ್ಕೆ ಸೇವೆ ಸಲ್ಲಿಸುತ್ತಾರೆ. ಅಬ್ದುಲ್ ರೌಫ್ ಜನರ ಮೇಲೆ ಇಷ್ಟೊಂದು ಪ್ರೀತಿ ಯಾಕೆ? ಜನರು ಇವರ ಮೇಲೆ ಇಷ್ಟೊಂದು ಒಲವು ತೋರಿಸೋದು ಯಾಕೆ? ಪಕ್ಷ ಇವರಿಗೇನು ಕೊಟ್ಟಿದೆ? ಇವರು ಪಕ್ಷದಿಂದ ಏನು ಪಡ್ಕೊಂಡಿದ್ದಾರೆ ಅನ್ನೋದು ನೋಡೋಣ ಬನ್ನಿ ವೀಕ್ಷಕರೇ. ಅವರ ಬಾಯಿಂದನೇ ಕೇಳೋಣ ಬನ್ನಿ. ಇವತ್ತಿನ ಲೋಕಸಭೆ ಚುನಾವಣಾ ಮತಗಟ್ಟೆ ಸಂಖ್ಯೆ 181ರಲ್ಲಿ ಶಾಂತಿಯುತವಾಗಿ ಚುನಾವಣೆ ನಡೆಯೋದು ಇದು ಮೊದಲನೇ ಸರಿ. ನಮ್ಮಲ್ಲಿ ಗಡಿ ಪ್ರದೇಶ ಇದ್ದಿದ್ದ ಕಾರಣ ಮತದಾರರು ಹೆಚ್ಚಿನ ಒಲವು ತೋರಿಸಿ ತಮ್ಮ ಮತವನ್ನು ಚಲಾಯಿಸಿದ್ದು ಬಹಳ ಸಂತೋಷದ ವಿಷಯ. ನನಗೆ ತಿಳಿದ ಮಟ್ಟಿಗೆ ಸುಮಾರು 65% ಮತದಾನ ಆಗಬಹುದಂಥ ನಿರೀಕ್ಷೆ ಇದೆ ಇಲ್ಲಿ ನಮ್ಮಲ್ಲಿ. ಭಾಳಷ್ಟು ಜನ ಇನ್ನೂ 4ರಿಂದ 6 ಮಧ್ಯೆ ಸುಮಾರು ಏನದ ಮತ ಚಲಾಯಿಸಲಿಕ್ಕೆ ಬರೋದು ಇನ್ನೂ ಬಾಕಿ ಇದೆ. ಸರ್, ಈ ಭಾಗದಾಗ ಕಾರ್ಮಿಕರಿದ್ದಾರೆ ಸರ್. ಕಾರ್ಮಿಕರಿಗೆಲ್ಲ ಇಲ್ಲಿ छुट्टी ಕೊಟ್ಟರೆ ಸರ್. ಇವತ್ತು ಕಾರ್ಮಿಕರೆಲ್ಲ छुट्टी ಆದ ಇವತ್ತು. ಹಾಂ ಸರ್, ಹಾಲಿಡೇ ಡಿಕ್ಲೇರ್ಡ್ ಹಾಲಿಡೇ ಅದ, ಸರ್ಕಾರದೂ ಅದ. ನಮ್ಮ ಕಲ್ಕಣಿ ಎಷ್ಟು ಅವ, ಕ್ವಾರೀಸ್ ಅವ, ಫ್ಯಾಕ್ಟ್ರೀಸ್ ಅವ, ಎಲ್ಲ ಕಾರ್ಮಿಕರೇನಾಗ ಇವತ್ತಿನ ದಿನ ಮತ ಚಲಾಯಿಸ್ಲಿಕ್ಕೆ ಹಾಲಿಡೇ ಘೋಷಣೆ ಆಗಿದೆ ನಮ್ಮಲ್ಲಿ. ಅವರು ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಭಾಳ ಸಂತೋಷದ ವಿಷಯ ಇದೆ. ಅಂದಾಜು ಎಷ್ಟು % ಆಗ್ಬೋದು ಸರ್ ಇಲ್ಲಿ ಮತದಾನ ಸರ್? ಸುಮಾರು 65% ಆಗ್ಬೋದು, 65-70. ನಮಸ್ಕಾರ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಚಂದ್ರಶೇಖರ್. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಮಿರಾಣ್ ಗ್ರಾಮದಲ್ಲಿದ್ದೀವಿ. ಇದು ಲೋಕಸಭೆ ಚುನಾವಣೆ ಬೀದರ್ಗೆ ಸಂಬಂಧಪಟ್ಟಿರುತ್ತದೆ. ಇಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಅಬ್ದುಲ್ ರೌಫ್ ಅವರು ಇದ್ದಾರೆ. ಎಲೆಕ್ಷನ್ ಚುನಾವಣೆ ಮುಗಿದೋಗಿದೆ. ಅವರು ಯಾವ ರೀತಿ ಇಲ್ಲಿ ಕೆಲಸ ಮಾಡಿದ್ದಾರೆ, ಯಾವ ರೀತಿ ಪ್ರತಿಕ್ರಿಯೆ ಇದೆ, ಜನರ ಒಲವು ಯಾವ ರೀತಿ ಇದೆ ಅಂತ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಎಲೆಕ್ಷನ್ ಅಂತೂ ಮುಗಿದೋಗಿದೆ. ಯಾವ ರೀತಿ ಮಾಡಿದ್ದಾರೆ ಸರ್ ಎಲೆಕ್ಷನ್? ಎಲೆಕ್ಷನ್ ನೋಡ್ರಿ ಶಾಂತಿಯುತವಾಗಿ ಇಲ್ಲಿ ನಮ್ಮ ಬೂತ್ಗಳಲ್ಲಿ ನಡೆದಿದೆ. ಹಾಂ ಸರ್. ಎರಡನೇದು, ಸರ್ಕಾರ ಕೊಟ್ಟಂಥ ಗ್ಯಾರಂಟಿಗಳ ಮ್ಯಾಗೆ ನಾವು ಪ್ರಚಾರ ಮಾಡಿದ್ದೀವಿ. ಹಾಂ ಸರ್. ಮನೆಗೆ ಏನದ ಗ್ಯಾರಂಟಿ ಕಾರ್ಡ್ಗಳನ್ನು ತಲುಪಿಸಿದ್ದೀವಿ. ಹಾಂ ಸರ್. ಸರ್, ಈಗ ಸಾರ್ವಜನಿಕರು ಎಲ್ಲರೂ ಮಾತಾಡ್ತಾ ಇದ್ದಾರೆ ಮಿರಾಣಲ್ಲಿ ಅಬ್ದುಲ್ ರೌಫ್ ಅವರು ಹಗಲು ರಾತ್ರಿ ದುಡಿದ್ಬಿಟ್ಟು ಪಕ್ಷಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಮುಂದೆ ಪಕ್ಷ ಅವ್ರಿಗೆ ಪರಿಗಣಿಸುತ್ತಾ ಅಥವಾ ಇಲ್ಲ ಅಂತ ಕೈ ಬಿಡುತ್ತೆ ಪಕ್ಷ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಸರ್, ಕಾಂಗ್ರೆಸ್ ಪಕ್ಷಕ್ಕೆ ಸಲುವಾಗಿ ನಾವು ಇವತ್ತಿಲ್ಲ ಸತತವಾಗಿ 4ನೇ ಪಾರ್ಲಿಮೆಂಟ್ ಎಲೆಕ್ಷನ್ ಇದು ಪಕ್ಷ ಸಲುವಾಗಿ ದುಡ್ತಾ ಇದ್ದೀವಿ. ಪಕ್ಷ ಸರಿಯಾದ ಸಮಯದಲ್ಲಿ ನಮ್ಮ ಕೆಲಸವನ್ನು ಗುರುತಿಸಿ ಸರಿಯಾದ ಸ್ಥಾನಮಾನವನ್ನು ನಮ್ಗೆ ಕೊಡುತ್ತೆ ಅಂತ ಭರವಸೆ ನನಗಿದೆ ಸರ್. ಅಂದರೆ ನೀವು ಹೇಳೋ ಪ್ರಕಾರ ನಮ್ಮ ಪಕ್ಷ ಕೈ ಬಿಡಲ್ಲ, ಕೈ ಹಿಡ್ಕೊಳ್ಳುತ್ತೆ, ಸರಿಯಾದ ಸಮಯದಲ್ಲಿ ಸ್ಥಾನಮಾನ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್. ಎಲೆಕ್ಷನ್ ಯಾವ ರೀತಿ ಮಾಡಿದ್ದಾರೆ, ಯಾವ ರೀತಿ ಆಗಿದೆ ಸರ್? ಸಾಮೂಹಿಕ ನೇತೃತ್ವದಲ್ಲಿ ಎಲೆಕ್ಷನ್ ಮಾಡಿದೆವು ಸರ್ ನಾವಿಲ್ಲಿ. ಬಹಳಷ್ಟು ಜನ ನಾಯಕರು ಇದ್ದಾರೆ ನಮ್ಮಲ್ಲಿ. ಹಾಂ ಸರ್. ನನಗೇನದ ಹಿರಿಯ ನಾಯಕರಾದಂಥ ಕೈಲಾಶ್ನಾಥ್ ಪಾಟೀಲ್ ಆಗಲಿ, ಸುಭಾಷ್ ರಾಥೋಡ್ ಅವರಾಗಲಿ, ಹಾಂ ಸರ್, ಈಶ್ವರ್ ಖಂಡ್ರೇಜಿ ಅವರಾಗಲಿ, ಇವರೆಲ್ಲ ಏನದ ನಮ್ಮ ಜಡ್ಪಿ ಕ್ಷೇತ್ರ ನನಗೆ ಇನ್ಚಾರ್ಜ್ ಕೊಟ್ಟಿದ್ರು. ಹಾಂ ಸರ್. ನಮ್ಮ ನೇತೃತ್ವದಾಗ ಏನದ ಎಲೆಕ್ಷನ್ ಸಲುವಾಗಿ ನಾವು ಸತತವಾಗಿ ವೆಂಕಟಾಪುರಿಂದ ಹಿಡಿದು ಕುಂಚವಾರಂ, ಶಾದಿಪುರ್, ಮಿರ್ಯಾನ್ 4 ಗ್ರಾಮ ಪಂಚಾಯತ್ಗಳಲ್ಲಿ ನಾವು ಪಕ್ಷ ಸಲುವಾಗಿ ಹಗಲು ರಾತ್ರಿ ದುಡಿದಿದ್ದೇವೆ ಸರ್. ಅಂದರೆ ಇಲ್ಲಿ ನೀವು ಹೇಳೋ ಪ್ರಕಾರ ನೋಡಿದ್ರೆ ಭಗವಂತ ಖೂಬಾ ಸೆಂಟ್ರಲ್ ಮಿನಿಸ್ಟರ್ ಆದರೂ ಕೂಡ ಏನೂ ಕೆಲಸ ಮಾಡಿಲ್ಲ, ನೀವು ಕೆಲಸ ಮಾಡಿದ್ರ ಅಂತ ಹೇಳ್ತಾ ಇದ್ದಾರೆ ಸರ್. ನಮ್ಮ ಪಕ್ಷ ಸಿದ್ದರಾಮಯ್ಯ ಅವ್ರ ಸರ್ಕಾರ 2013 ಬದ್ದಲ್ಲ ಸರ್ ಅವಾಗ. ಹಾಂ ಸರ್. ಆ 5 ವರ್ಷನೂ ಕೆಲಸ ಆಗ್ಯಾವ. ಅದೇ ಬಡ್ಜೆಟ್ ಇನ್ನು ಈ ಅವ್ರ ಬೊಮ್ಮಾಯಿ ಅವರು ಯಡಿಯೂರಪ್ಪ ಸರ್ಕಾರದಾಗೂ ಅದೇ ಬಡ್ಜೆಟ್ ಕೆಲಸ ಮಾಡ್ಯಾವ. ಇವಾಗ ಪುನಃ ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಂದ್ಮ್ಯಾಗೂ ಸತತವಾಗಿ ಕಾಂಗ್ರೆಸ್ ಸರ್ಕಾರ ಈ ಜನರ ಸಲುವಾಗಿ ಕೆಲಸ ಮಾಡುತ್ತೆ ಸರ್. ನೇರವಾಗಿ ಒಂದು ಪ್ರಶ್ನೆ ಕೇಳಲು ಇಷ್ಟಪಡ್ತೀನಿ. ಮೋದಿ ಅವರು ಹಿಂದುತ್ವ ಮತ್ತು ರಾಮ ಮಂದಿರ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಬೇರೆ ಬೇರೆ ಏನೋ ಹೇಳ್ತಾ ಇದ್ರು. ಅದು ಎಲ್ಲ ಮೋದಿಯವರ ಪ್ರಭಾವ ಬೀರಿಲ್ವಾ ಇಲ್ಲಿ? ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಧರ್ಮ ಹಿಂದೂ ಧರ್ಮ ಸರ್. ಹಾಂ ಸರ್. ಹಿಂದೂಗಳಿಗೆ ಎಲ್ಲ ಗೊತ್ತದ. ಪೂಜೆ ಇವತ್ತೇ ಮಾಡಲ್ಲ ಹೊಂಟ್ರು ಅವರು. ಹಾಂ ಸರ್. ಸಾವಿರಾರು ವರ್ಷಗಳಿಂದ ಅವರು ಧರ್ಮಕ್ಕೆ ನಂಬಿಕೊಂಡು ಅವ್ರು ಆ ಧರ್ಮ ಸೇವೆ ಮಾಡ್ಕೊತಾ ಧರ್ಮ ಪೂಜೆ ಮಾಡ್ಕೊತಾ ಬಂದಾರೆ. ಮೋದಿಯವ್ರು ಬಂದು 10 ವರ್ಷ ಆಗ್ಯದ. ಹಿಂದೂಗಳಿಗೆ ಮೋದಿ ಕಲ್ಸಂತ ಅವಶ್ಯಕತೆ ಇಲ್ಲ, ಅವ್ರಿಗೆ ಗೊತ್ತದ.
ಅಂದ್ರೆ ನೀವು ಹೇಳೋ ಪ್ರಕಾರ ನಾವು ಭಾರತದಲ್ಲಿದ್ದೀವಿ, ನಾವು ಭಾರತೀಯರಿದ್ದೀವಿ, ನಾವು ಪಾಕಿಸ್ತಾನದವರಲ್ಲ, ನಮಗೂ ಎಲ್ಲ ರೀತಿ ಏನದ ಭಾರತದಲ್ಲೇ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೌದು ಸರ್, ಇಲ್ಲೇ ಹುಟ್ಟಿದವನು ಇಲ್ಲೇ ಬೆಳೆದಿದ್ದು, ನಮ್ದು DNA ಅದೇ ಅದ, ಹಿಂದೂಗಳದ್ದು DNA ಅದೇ ಅದ. ಮತ್ತು ಮೋದಿ ಅವರು ಬೇರೆ ಮಾಡ್ತಾರೆ, ಹಿಂದೂ ಮುಸ್ಲಿಂ ಅಂತ ಜಗಳ ಹಚ್ಚೋ ಕೆಲಸ ಮಾಡ್ತಾರೆ ಅಂತ ಸಾರ್ವಜನಿಕರು ಮಾತಾಡ್ತಾರೆ. ಸರ್, ಹಿಂದೂಗಳಿಗೆ ಮಳ್ಳು ಮಾಡೋಂಥ ಕೆಲಸ ಅವ್ರು ಮಾಡತ್ತಾರೆ. ಹಾಂ, ಓಟಿನ ಸಲುವಾಗಿ ಅವ್ರೇನದ ಹಿಂದೂಗಳಿಗೆ ನಮಗೆ ಡೈವರ್ಟ್ ಮಾಡಿ ಓಟ್ ತೊಗೊಂಡು ಅಧಿಕಾರ ಮಾಡ್ಬೇಕಂತ ಉದ್ದೇಶದಿಂದ ಅವ್ರು ಮಾಡತ್ತಾರೆ. ಹಾಂ ಸರ್. ಇದು ತಿಳುವಳಿಕೆ ಇದ್ದವ್ರಿಗೆ ಎಲ್ಲ ಅರ್ಥ ಆಗ್ತದೆ, ಹಿಂದೂಗಳಿಗೂ ಅರ್ಥ ಆಗ್ತದೆ, ಮುಸಲ್ಮಾನರಿಗೂ ಅರ್ಥ ಆಗ್ತದೆ. ನಾವೆಲ್ಲ ಒಗ್ಗಟ್ಟಾಗಿ ಇಲ್ಲಿದ್ದು ಜೀವನ ಮಾಡ್ತಾ ಇದ್ದೀವಿ. ಹೌದು. ನಾವು ಬಂದು ನೋಡ್ರಿ ನಮ್ಮ ಮಿರಾಣದ ಹಿಂದೂ ಮುಸ್ಲಿಮ್ಸ್ ನಾವೆಲ್ಲ ಅಣ್ಣ ತಮ್ಮಂದ್ರ ಹೆಂಗಿರ್ತೀವಿ. ಸರ್, ಇಲ್ಲಿ ಮಿರಾನ್ ಸಾರ್ವಜನಿಕರು ಎಲ್ಲ ಸಮಾಜದವ್ರು ಹೇಳ್ತಾರೆ, ಅಬ್ದುಲ್ ರೌಫ್ ಅಂದರೆ ನಮ್ಮ ಕಷ್ಟ ಸುಖದಲ್ಲಿ ಭಾಗವಹಿಸ್ತಾರೆ, ಯಾವುದೇ ಒಂದು ತೊಂದರೆ ಆದರೆ ನಮಗೆ ಕೈ ಹಿಡಿಯುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅಬ್ದುಲ್ ರೌಫ್ ಇದ್ದಾರೆ. ನಾವು ಈಶ್ವರ್ ಖಂಡ್ರೆ ಅವ್ರ ಮಗ ಸಾಗರ್ ಖಂಡ್ರೆ ಅವ್ರಿಗೂ ನೋಡಲ್ಲ, ಈಶ್ವರ್ ಖಂಡ್ರೆ ಅವ್ರಿಗೂ ನೋಡಲ್ಲ, ಕಾಂಗ್ರೆಸ್ ಪಾರ್ಟಿಗೆ ನೋಡಲ್ಲ, ನಾವು ಅಬ್ದುಲ್ ರೌಫ್ ಯಾರಿಗೆ ಹೇಳ್ತಾರೆ ಅವ್ರಿಗೆ ಓಟ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೇನು ಹೇಳ್ತಾರೆ ಸರ್? ಸರ್, ಇದು ಸಮಾಜ ಸೇವೆ ಮಾಡೋದು ಇದು ನಮ್ಮ ಧರ್ಮ ಸರ್. ಇದು ನಾವು ಒಂದು ಯಾವುದೇ ಸಮಾಜದಲ್ಲಿ ಯಾವ ಧರ್ಮದಲ್ಲಿ ಹುಟ್ಟಿದ್ರು ಮಾನವ ಸೇವೆ ಮಾಡದೇ ನಮ್ಮದೊಂದು ಕರ್ತವ್ಯ ಅಂತ ಹೇಳಿದು ನಾವು ಸಮಾಜ ಸೇವೆ ಮಾಡ್ತೀವಿ ಸರ್. ಅದಕ್ಕೆ ತಕ್ಕಂತೆ ಜನರು ನಮಗೂ ಏನದ ನಮ್ಮ ಪರವಾಗಿ ಕೆಲಸ ಮಾಡ್ತಾರೆ ಸರ್. ಸರ್, ಒಬ್ಬ ಹಿಂದೂ ಅಜ್ಜ, ಒಬ್ಬ ಏಜ್ ಆಗಿರೋ ಮುದುಕ ಇಬ್ರು ಓಟ್ ಹಾಕಕ್ಕೆ ಹೋಗಿದಾಗ ನೀವು ಅವ್ರು ಕಾಣಿಸ್ತಿರಲ್ಲ, ಯಾರಿಗೆ ಓಟ್ ಹಾಕ್ತೀರಿ, ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಿ ಅಂದ್ರೆ ಅಬ್ದುಲ್ ರೌಫ್ಗೆ ಓಟ್ ಹಾಕ್ತೀವಿ ಅಂತ ಹೇಳ್ತಾರೆ ಸರ್. ಅವ್ರಿಗೆ ಬಿಟ್ಟಿದ ವಿಷಯ ಸರ್ ಅದು. ಅವ್ರು ನನ್ನಿಂದ ಏನೋ ಸೇವೆ ತಗೊಂಡಿರ್ಬೋದು, ನಾನು ಅವರಿಂದ ಸೇವೆ ಪಡೆದಿರ್ಬೋದು. ಅವ್ರ ಹೆಸರು ಏನಂತ ಕೇಳ್ಬೋದು ಸರ್? ಬಾಲಪ್ಪ ಅಂತ ಹೇಳ್ಯಾರ ಸರ್ ಅವರು. ಹಾಂ ಸರ್, ನಿಮ್ಮ ಕಡೆಯಿಂದ ಒಳ್ಳೇದಾಗಿದೆ, ಅದಕ್ಕೆ ನಿಮ್ಮ ಹೆಸರು ಹೇಳ್ತಾರೆ. ಹೌದು ಸರ್, ಹೌದು. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.